ನಮಸ್ತೆ, ನಾನು ಭಾರತಿ ಲೋಕೇಶ್. ನಮ್ಮ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಅರಿವೆ ಸೊಪ್ಪಿನ ಸಾಸಿವೆ ಮಾಡಿದ್ದೇನೆ. ರುಚಿಯಾದ ಈ ಸಾಸಿವೆ ಅನ್ನಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಹಾಗಾದರೆ ನೋಡುವ ಹೇಗೆ ಮಾಡೋದು. ಈ ಸಾಸಿವೆ ಪದಾರ್ಥ ನೋಡಲು ಅದೆಷ್ಟು ಕೆಂಪಾಗಿ ಚೆನ್ನಾಗಾಗಿದೆಯಲ್ಲ, ಹಾಗೆ ಮಾಡಲು ತುಂಬ ಸುಲಭ. ಸರಿ, ನೋಡುವ ಹೇಗೆ ಮಾಡೋದು. ಇಲ್ಲಿ ನಾನು 1 ಕಟ್ಟು ಅರಿವೆ ಸೊಪ್ಪು ತಗೊಂಡಿದ್ದೇನೆ. ಇದನ್ನು ದಂಟು ಅದರ ಬೇರೆಲ್ಲ ತೆಗೆದು ಚೆನ್ನಾಗಿ ತೊಳೆಯಬೇಕು. ಈಗ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, 1 ಚಮಚ ಸಾಸಿವೆ, ಹಸಿ ಸಾಸಿವೆ ಮತ್ತು ಖಾರಕ್ಕೆ ಬೇಕಾದಷ್ಟು ಕಾಯಿಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಲಿಕ್ಕೆ ಇದನ್ನು. ಮಸಾಲೆ ನುಣ್ಣಗೆ ರುಬ್ಬಿ ಆಗಿದೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಸೊಪ್ಪನ್ನು ಹುರಿಯಲಿಕ್ಕೆ ರೆಡಿ ಮಾಡುವ. 1-2 ಚಮಚ ಎಣ್ಣೆ ಹಾಕುವ. ನಂತರ ನಾವು ಹೆಚ್ಚಿಟ್ಟ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಮೆಲ್ಲ ಉರಿಯಲ್ಲಿ ಹುರಿಯುವ. ಉಪ್ಪು ಈಗಲೇ ಹಾಕೋದು ಬೇಡ, ಅದು ಉಪ್ಪು ಹಾಕಿದ ಕೂಡಲೇ ನೀರು ಬಿಡ್ತದೆ. 3-4 ನಿಮಿಷ ಹುರಿದರೆ ಸಾಕಾಗ್ತದೆ. ಈಗ ಮೆಲ್ಲ ಉರಿಯಲ್ಲಿ ಬಾಯಿ ಮುಚ್ಚಿ 2-3 ನಿಮಿಷ ಬೇಯಲಿಕ್ಕೆ ಬಿಡುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಬೆರೆಸುವ, ಮಿಕ್ಸ್ ಮಾಡುವ. ಅರಿವೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಪಕ್ಕಕ್ಕಿಡುವ. ಈಗ ನಾವು ರುಬ್ಬಿಟ್ಟ ಮಸಾಲೆಯನ್ನು, ತೆಂಗಿನ ತುರಿ, ಸಾಸಿವೆ ಮತ್ತು ಮೆಣಸಿನ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಕಪ್ ಮೊಸರನ್ನು ಹಾಕುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ, ನಮ್ಮ ಅರಿವೆ ಸೊಪ್ಪಿನ ಸಾಸಿವೆ ರೆಡಿಯಾಗಿದೆ. ಈ ಅಡುಗೆಯ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.